ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿಯದ ಕೆಲವು ಅಪರೂಪದ ವಿಷಯಗಳು ಇಲ್ಲಿವೆ. ಸಂಗೊಳ್ಳಿ ರಾಯಣ್ಣ ಅವರು ಕೇವಲ ಯೋಧ ಮಾತ್ರವಲ್ಲ, ಉತ್ತಮ ಗುಪ್ತ ಯುದ್ಧ ತಂತ್ರಜ್ಞರು ಕೂಡ ಆಗಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಡಲು ಅವರು ರಾತ್ರಿಯ ದಾಳಿಗಳು ಮತ್ತು ಅಚ್ಚರಿಯ ಯುದ್ಧ ವಿಧಾನಗಳನ್ನು ಬಳಸುತ್ತಿದ್ದರು. ರಾಯಣ್ಣರಿಗೆ ಬ್ರಿಟಿಷರು ಅಪಾಯಕರ ಬಂಡಾಯಕಾರಿ ಎಂದು ವಿಶೇಷವಾಗಿ ಗುರುತಿಸಿದ್ದರು. ಅವರು ತಮ್ಮ ಯೋಧರಿಗೆ ದೇಶಭಕ್ತಿ ಮತ್ತು ಶಿಸ್ತು ಎರಡನ್ನೂ ಮುಖ್ಯವಾಗಿ ಬೋಧಿಸುತ್ತಿದ್ದರು. ರಾಯಣ್ಣರು ಬ್ರಿಟಿಷರ ಕೈಗೆ ಸಿಕ್ಕರೂ ತಮ್ಮ ಸಹಾಯಕರ ಹೆಸರುಗಳನ್ನು ಯಾವತ್ತೂ ಹೇಳಿಲ್ಲ. ಅವರನ್ನು ಗಲ್ಲಿಗೇರಿಸಿದ ನಂತರವೂ ಜನರಲ್ಲಿ ಅವರ ಹೆಸರು ಭಯವಲ್ಲ, ಧೈರ್ಯದ ಸಂಕೇತವಾಗಿತ್ತು. ಸಂಗೊಳ್ಳಿ ರಾಯಣ್ಣರು ತಮ್ಮ ಹೋರಾಟವನ್ನು ರಾಜಕೀಯ ಅಧಿಕಾರಕ್ಕಾಗಿಯಲ್ಲ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಡೆಸಿದರು. ಅವರು ಗ್ರಾಮೀಣ ಜನರನ್ನು ಸಂಘಟಿಸಿ ಸಾಮಾನ್ಯ ಜನರ ಹೋರಾಟವನ್ನು ದೊಡ್ಡ ಚಳವಳಿಯಾಗಿ ಮಾಡಿದರು. ಬ್ರಿಟಿಷರ ನ್ಯಾಯಾಲಯದಲ್ಲಿಯೂ ರಾಯಣ್ಣರು ಭಯವಿಲ್ಲದೆ ಮಾತನಾಡಿದರು ಎನ್ನಲಾಗುತ್ತದೆ. ಇಂದಿಗೂ ಉತ್ತರ ಕರ್ನಾಟಕದಲ್ಲಿ ರಾಯಣ್ಣರ ಕಥೆಗಳು ಜನಪದ ಹಾಡುಗಳು ಮತ್ತು ಕಥೆಗಳಲ್ಲಿ ಜೀವಂತವಾಗಿದೆ.